ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 18ನೇ ವಚನದಿಂದ 21ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದ್ದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಟ ಕೃತ್ಯಗಳಾಗಿ ತೋರು ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆ ಎಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆತನು ಬರುವಾಗ ಈ ಲೋಕಕ್ಕೆ ಬೆಳಕಾಗಿ ಬಂದನು. ಆತನನ್ನು ನಂಬಿದವರು ಬೆಳಕಿನ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ಆತನನ್ನು ನಂಬದೆ ಹೋದವರಿಗೆ ತೀರ್ಪು ಆಯಿತು. ಆ ತೀರ್ಪು ಏನೆಂಬುದಾಗಿ ನೋಡುವಾಗ ಕತ್ತಲೆಯ ಲೋಕದಲ್ಲಿ ಜೀವಿಸುವಂತ ತೀರ್ಪು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವುಗಳು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ಬೆಳಕಿನ ಮಕ್ಕಳಾಗಿ ಜೀವಿಸ್ತಾ ಇದ್ದೇವಾ? ಕತ್ತಲೆಯ ಲೋಕಕ್ಕೆ ಅಧೀನವಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕತ್ತಲೆಯನ್ನು ಪ್ರೀತಿಸುವವರು ಆ ಕತ್ತಲೆಯ ಜೀವಿತವನ್ನು ಪ್ರೀತಿಸುತ್ತಾ ಆ ಕತ್ತಲೆಯ ಲೋಕದಲ್ಲಿ ಅವರು ಜೀವಿಸುವಂತವರಾಗಿದ್ದಾರೆ. ಕತ್ತಲೆಯ ಲೋಕವನ್ನು ನೋಡುವಾಗ ಅಲ್ಲಿ ಪಾಪ, ನಾಶನದ ಮಾರ್ಗ, ಈ ಲೋಕದಲ್ಲಿ ನಾವು ಜೀವಿಸುವ ಎಲ್ಲ ಕಾಲ ನಮ್ಮ ಜೀವಿತ ನಾಶನ ಮಾರ್ಗದಲ್ಲಿ ಜೀವಿಸುವಂತದಾಗಿದೆ ಮತ್ತು ಪಾಪದ ಜೀವಿತವನ್ನು ಜೀವಿಸುವಂತವರಾಗಿದ್ದೇವೆ. ಕಳ್ಳತನ, ಅನೇಕ ವ್ಯಭಿಚಾರ, ಅನೇಕ ಹೇಯವಾದ ಕೃತ್ಯಗಳು, ಅಲ್ಲ ಸಲ್ಲದ ಮಾತುಗಳು, ನಿಂದನೆಯ ಮಾತುಗಳು, ಅನೇಕ ರೀತಿಯಾದ ನೋವು ಬಾಧೆಗಳು ಆ ಕತ್ತಲೆಯ ಲೋಕದಲ್ಲಿ ಅನುಭವಿಸುತ್ತಾ ಆ ಕತ್ತಲೆಯ ಜೀವಿತದಲ್ಲಿ ಆ ಒಂದು ತೀರ್ಪು ಹೊಂದಿದ ಮಕ್ಕಳು ಜೀವಿಸುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ತಂದೆಯಾದ ದೇವರು ಯೇಸು ಕ್ರಿಸ್ತನ ಲೋಕಕ್ಕೆ ಬೆಳಕಾಗಿ ಬಂದಾಗ ಯಾರೆಲ್ಲ ನಂಬಿದರೋ ಅವರು ಬೆಳಕಿನ ಮಕ್ಕಳಾಗಿ ಜೀವಿಸುತ್ತಾರೆ. ಬೆಳಕಿನಲ್ಲಿ ಜೀವಿಸುವಂತ ಮಕ್ಕಳು ಯಾವ ರೀತಿಯಾಗಿ ಜೀವಿಸ್ತಾರೆ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಅನುಸರಿಸುತ್ತಾ ಈ ಲೋಕದಲ್ಲಿ ಅವರು ಜೀವಿಸುವ ಎಲ್ಲ ಕಾಲ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಅನೇಕ ಜನರಿಗೆ ಒಳ್ಳೆ ಮಾರ್ಗದರ್ಶನವನ್ನು ತೋರಿಸುತ್ತಾ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆಯಿಂದ ದಯೆ, ಕರುಣೆ ಹೊಂದಿದವರಾಗಿ ಈ ಲೋಕದ ಒಂದು ಬೆಳಕಿನ ಜೀವಿತವನ್ನು ಈ ಲೋಕದಲ್ಲಿ ಮಕ್ಕಳು ಜೀವಿಸುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವುಗಳು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ಜೀವಿತವನ್ನು ಜೀವಿಸ್ತಾ ಇದ್ದೇವೆ? ಬೆಳಕಿನ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವಾ? ಈ ಲೋಕದಲ್ಲಿ ಕತ್ತಲೆಯ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿ ಬಂದನು. ಆ ಬೆಳಕಾಗಿ ಬಂದಾಗ ಯಾರೆಲ್ಲ ಆತನನ್ನು ನಂಬಿದರೋ ಬೆಳಕಿನಲ್ಲಿ ಜೀವಿಸುವುದಕ್ಕೆ ಪ್ರಾರಂಭಿಸಿದರು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ತಂದೆಯಾದ ದೇವರು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬೆಳಕಾಗಿ ಬಂದಾಗ ಯಾರೆಲ್ಲ ಆತನನ್ನು ನಂಬದೆ ಹೋದರೋ ಆ ಜನರೆಲ್ಲರೂ ಕತ್ತಲೆಯ ಜೀವಿತವನ್ನು ಜೀವಿಸುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕತ್ತಲೆಯ ಜೀವಿತವನ್ನು ನೋಡುವಾಗ ಪಾಪದ ಜೀವಿತ, ಕಣ್ಣೀರು, ನೋವು, ದುಃಖ, ಸಹಿಸಲಾಗದಂತ ಬಾಧೆಗಳು ಇವೆಲ್ಲಗಳು ಕೂಡ ಕತ್ತಲೆ ಜೀವಿತದಲ್ಲಿ ಇರುವಂತದಾಗಿದೆ. ನಾವು ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಜೀವಿಸುವಾಗ ನಾವು ಬೆಳಕಿನ ಜೀವಿತವನ್ನು ಜೀವಿಸುವಂತವರಾಗಿದ್ದೇವೆ. ಬೆಳಕಿನ ಜೀವಿತವನ್ನು ಜೀವಿಸುವಾಗ ಸಂತೋಷ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ ಇವೆಲ್ಲವುಗಳು ಕೂಡ ನಾವು ಹೊಂದಿದವರಾಗಿ ಜೀವಿಸುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕತ್ತಲೆಯಲ್ಲಿ ಜೀವಿಸುವಂತ ಜನರು ಅವರು ಕತ್ತಲೆಯನ್ನೇ ಪ್ರೀತಿಸುವಂತವರಾಗಿದ್ದಾರೆ. ಅವರು ಪಾಪದ ಜೀವಿತದಲ್ಲಿ ಮುಳುಗಿ
ಪಾಪದ ಜೀವಿತವನ್ನು ಜೀವಿಸಿ ಕೊನೆಯದಾಗಿ ಅವರು ನರಕದಲ್ಲಿ ಯಾತನೆ ಪಡುವಂತವರಾಗಿದ್ದಾರೆ. ನರಕದಲ್ಲಿ ಕಟಕಟನೆ ಹಲ್ಲು ಕಡಿಯೋಣವು, ದಗದಗನೆ ಉರಿಯುವುದು ಮತ್ತು ಅಲ್ಲಿ ಕಡಿಯುವ ಹುಳುಗಳು ಸಾಯುವುದಿಲ್ಲ. ಆ ಜೀವಿತದಲ್ಲಿ ಅವರು ಯಾತನೆ ಪಡುತ್ತಾ ಜೀವಿಸುವಂತವರಾಗಿದ್ದಾರೆ. ನಾವು ಬೆಳಕಿನ ಜೀವಿತವನ್ನು ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನೊಟ್ಟಿಗೆ ಸೇರಿ ಪರಲೋಕ ರಾಜ್ಯದಲ್ಲಿ ನಾವು ಸಂತೋಷವುಳ್ಳವರಾಗಿ ಯಾವಾಗಲೂ ಆರಾಧಿಸುತ್ತಾ ಆನಂದಿಸುತ್ತಾ ನಾವು ಜೀವಿಸುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಸಮಯ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಒಂದು ಸಮಯ ಸುಂದರ ಸಮಯವಾಗಿದೆ. ಈ ಸಮಯದಲ್ಲಿ ನಾವು ಕತ್ತಲೆಯ ಜೀವಿತವನ್ನು ಜೀವಿಸುತ್ತಾ ಇರುವುದಾದರೆ ಆ ಜೀವಿತವನ್ನು ಬಿಟ್ಟವರಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ನಂಬಿದವರಾಗಿ ನಾವು ಬೆಳಕಿನ ಜೀವಿತವನ್ನು ಜೀವಿಸುವುದಕ್ಕಾಗಿ ನಾವು ಪ್ರಾರಂಭಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.